ನಮಸ್ಕಾರ ಎಲ್ಲರಿಗೂ. ಈ ಎಲ್ಲ ಟೀಮ್ ಮೆಂಬರ್ಸ್ನಲ್ಲಿ ನಾನು ಮಹತ್ವದ ಇನ್ನೊಂದು ಟೀಮ್ ಅಂತಂದರೆ ಸುಧೀಂದ್ರ ವೆಂಕಟೇಶ್ ಮತ್ತು ನಮ್ಮ ಎಂಟೈರ್ PR ಟೀಮ್. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿ ಬಂತು ಈ ಸಿನಿಮಾಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲಸ್ ಈ ಸಿನಿಮಾ ಇಲ್ಲಿಗೆ ಬರೋಗೋಸ್ಕರ ಇದು ನಮ್ಮ ಸ್ಟಾರ್ ಕಾಸ್ಟ್ ರೈಟ್ ಫ್ರಮ್ ವಿಜಯ್ ಸರ್ ಆಯಿತು, ಭಾವನಾ, ಜಯ್, ಅಪರ್ಣಾ, ರವಿ ಭಟ್, ಇಶಿತಾ, ಶ್ರುತಿ ಪ್ರಕಾಶ್, ಎವ್ರಿಬಡಿ ಅವ್ರು 100%ಗಿಂತನೂ ಜಾಸ್ತಿನೇ ಇದರಲ್ಲಿ ಹಾಕಿದ್ದಾರೆ. ನನಗೆ ಫಾರ್ ಮೀ ಇಟ್ ವಾಸ್ ದ ಫಸ್ಟ್ ಟೈಮ್ ಫಿಲ್ಮ್ ಮೇಕಿಂಗ್ ಮಾಡೋಕ್ಕೆ. ಆದರೆ ಇವಾಗ ಅನಿಸುತ್ತೆ ಆಲ್ರೆಡಿ ಫಿಲ್ಮ್ ರಿಲೀಸು ಆಯಿತು, 25 ಡೇಸು ಆಯಿತು. ಸೊ ಇಟ್ಸ್ ಅನ್ ಇಮೋಷ್ನಲ್ ಥಿಂಗ್ ಫಾರ್ ಮೀ ಬಿಕಾಸ್ ಅದನ್ನು ನಾನು ಕನಸು ನಾನೊಂದು ಸಿನಿಮಾ ಮಾಡಬೇಕಂದು ಇವಾಗ ಆಲ್ರೆಡಿ ಒಂದು ಸೆಲೆಬ್ರೇಷನ್ವರೆಗೂ ಬಂದಿದೆ. ಅಂದರೆ ನನ್ನ ಮಗ 25 ವರ್ಷದವನು ಆಗಿದ್ದಾನೋ ಅನ್ನೋ ದಟ್ಸ್ ದ ಕೈಂಡ್ ಆಫ್ ಫೀಲಿಂಗ್ ದಟ್ ಐ ಆಮ್ ಗೆಟಿಂಗ್. ಸೊ ಬಟ್ ಇಟ್ ಈಸ್ ಅ ಗ್ರೇಟ್ ಜರ್ನಿ. ಫಸ್ಟ್ ಕನ್ನಡ ಸಿನಿಮಾನೇ ಮಾಡಬೇಕಂತೂ ತುಂಬ ಇಷ್ಟ ಆಯಿತು. ಸೊ ಗಂಗಾಧರ್ ಹೇಳಿದಾಗೆ ಈ ಸಿನಿಮಾದಿಂದ ನಮ್ಮದು ಎಕ್ಸ್ಪೆಕ್ಟೇಷನ್ ಇತ್ತು, ಪ್ರೇಕ್ಷಕರ ಪ್ರಶಂಸೆ ಅದು ಬರ್ತಾ ಇದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸೆಕೆಂಡ್, ಇಟ್ ಹ್ಯಾಸ್ ಗಿವನ್ ಅಸ್ ಅ ಕಾನ್ಫಿಡೆನ್ಸ್ ಟು ಲಾಂಚ್ ಅ ನ್ಯೂ ಫಿಲ್ಮ್, ದಟ್ ಮಚ್ ಐ ಕ್ಯಾನ್ ಸೇ. ಸೊ ಐ ಥಿಂಕ್ ಓವರಾಲ್ ನನ್ನ ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಮಾಡಿದೆ, ನನ್ನ ಕನಸು ನನಸಾಗಿದೆ. ಥ್ಯಾಂಕ್ಸ್ ಟು ಎವ್ರಿಬಡಿ ಹೂಎವರ್ ಹ್ಯಾಸ್ ಬಿನ್ ಪಾರ್ಟ್ ಆಫ್ ದಿಸ್. ಐ ನೋ ಇವಾಗ ನನಗೆ ಐ ಡೋಂಟ್ ನೋ ಮಚ್ ಟು ಸೇ, ಬಟ್ ಈ ವಿಡಿಯೋ ನಾನು ವಾಪಸ್ ನೋಡಿದಾಗ ನನಗನ್ಸುತ್ತೆ ಸಚ್ ಅ ಬ್ಯೂಟಿಫುಲ್ ಮೂಮೆಂಟ್ ಐ ಹ್ಯಾವ್ ಲಿವ್ಡ್. ಸಂಬಡಿ ಸೆಂಟ್ ಮಿ ಅ ಮೆಸೇಜ್ ದಟ್ ಯು ಆರ್ ಲಿವಿಂಗ್ ಯುವರ್ ಡ್ರೀಮ್. The very few people live that dream, I guess, and it is possible because of this entire wonderful team set up by Gangadhar. So we'll try to do more good films and we'll take more question and answers, and I would request Vijay sir to come and say a few words, please. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು ಮಾಧ್ಯಮದವ್ರಿಗೆ. ನಮ್ಮ ಚಿತ್ರ ಗ್ರೇ ಗೇಮ್ಸ್ 25 ದಿನ ಕಂಪ್ಲೀಟ್ ಮಾಡಿರೋ ಈ ಸೆಲೆಬ್ರೇಷನ್ಗೆ ನೀವು ಭಾಗಿಯಾಗಿದ್ದೀರಾ. ರಾಘು ಸರ್ ಹೇಳ್ದಂಗೆ ಇವಾಗ ಥಿಯೇಟರಿಗೆ ಬಂದು ನೋಡೋದು ಫಿಲಮು ಜನರು ಕಡಿಮೆ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಫಿಲಮು ಇಟ್ ಇಸ್ ಆ್ಯಕ್ಚುಲಿ ನನಗೆ ಭಯ ಆಗ್ತಿತ್ತು ಸರ್, ನಾವು ಸರಿ ಪ್ರಮೋಟ್ ಮಾಡ್ತಾ ಇದ್ದೀವ, ಜನರಿಗೆ ತಲುಪ್ತಾ ಇದೆಯಾ ಅಂತ. ದಟ್ ಕ್ವಶನ್ ವಾಸ್ ಆಲ್ವೇಸ್ ದೇರ್. ಬಟ್ ಒಬ್ಬರು ನೋಡಿಬಿಟ್ಟು ಇನ್ನಿಬ್ರಿಗೆ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಈ ಫಿಲ್ಮು ನೋಡಿ ಅಂತ. ಇನ್ನಿಬ್ರು ಇನ್ನೊಂದು 4 ಜನಕ್ಕೆ ಹೇಳ್ತಾ ಇದ್ದಾರೆ. ಸೊ ಜೆನ್ಯೂನ್ ಆಗಿ ಜನರಿಗೆ ಇಷ್ಟ ಆಗ್ತಿದೆ. ವರ್ಡ್ ಆಫ್ ಮೌತಿಂದಾನೇ ನಮ್ಮ ಫಿಲ್ಮ್ 25 ದಿನ ನೋಡ್ತಾ ಇದೆ, ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು. ಸೊ ಯಾಕೆ ನಮ್ಮ ಕನ್ನಡ ಆಡಿಯನ್ಸ್ ಹೇಳ್ತಾ ಇದ್ದಾರೆ ನಮಗೆ ಒಳ್ಳೆ ಕಾಂಟೆಂಟ್ ಕೊಡಿ, ನಾವು ಯಾಕೆ ಹೋಗಿ ನೋಡೋಲ್ಲ ಕನ್ನಡ ಸಿನಿಮಾನ ಅಂತ. ದೇ ಗೋಯಿಂಗ್ ಆನ್ ಟೆಲಿಂಗ್ ಅಸ್, ನೀವು ಕೊಡಿ ಒಳ್ಳೆ ಕಾಂಟೆಂಟ್ ಕೊಡಿ ಅಂತ. ಸೊ ಈ ಫಿಲ್ಮ್ ಆ್ಯಕ್ಚುಲಿ ಫುಲ್ ಕ್ರೆಡಿಟ್ ಹೋಗೋದು ನಮ್ಮ ಆಡಿಯನ್ಸ್ಗೆ, ನಮ್ಮ ಕನ್ನಡ ಆಡಿಯನ್ಸ್ಗೆ. ಅವರು ಈ ಫಿಲ್ಮ್ನ ಗೆಲ್ಸಿದ್ದಾರೆ. ಇವತ್ತು ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ಅವರೇ ಕಾರಣ. ಆಮೇಲೆ ನೀವು ಅಷ್ಟೇ ಮಾಧ್ಯಮದವರು ಜೆನ್ಯೂನ್ ಆಗಿ, ಆನೆಸ್ಟ್ ಆಗಿ, ಪ್ರಾಮಾಣಿಕವಾಗಿ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ. ತುಂಬ ಜನ ರಿವ್ಯೂಸ್ ನೋಡ್ಬಿಟ್ಟು ಹೋಗಿದ್ದಾರೆ ಫಿಲಮ್ಗೆ. ಸೊ ನಿಮಗೂ ಅಷ್ಟೇ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಕ್ಕೆ, ನಮ್ಮ ಚಿತ್ರನ ಇಷ್ಟಪಟ್ಟಿದ್ದಕ್ಕೆ, ಆ್ಯಂಡ್ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದ್ದಕ್ಕೆ. ಆ್ಯಂಡ್ ಸರ್, ಐ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ, ಆನಂದ್ ಸರ್ ಆ್ಯಂಡ್ ಗಂಗಾಧರ್ ಸರ್, ಲೈಕ್ ಐ ಆಮ್ ಆಲ್ಸೋ ಸೀಯಿಂಗ್ ಸಕ್ಸಸ್. ತುಂಬ ವರ್ಷಗಳಾದಮೇಲೆ ಈ ಸಕ್ಸಸ್ ಅಂತ ಒಂದು ಪ್ರೆಸ್ ಮೀಟ್ ಅಂತ ನೋಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಕಲ್ಪನಾ. ನನ್ನ ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ನನ್ನ ಫ್ಯಾನ್ಸ್ ಆಗ್ಬೋದು, ಥ್ಯಾಂಕ್ ಯು ಸರ್. ಐಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ಸ್ ಅ ಲಾಟ್. ಲೈಕ್ ಬಿಲ್ಡಿಂಗಿಂದ ಎಗ್ರು ಅಂದರೆ ಎಗ್ರು ಬಿಡ್ತೀನಿ, ಬಟ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು ತುಂಬ ಕಷ್ಟ. ಸೊ ಗಂಗಾಧರ್ ಸರ್ ಹೇಳ್ತಾ ಇರ್ತಾರೆ, ಏನು ಮಾತಾಡೋದೇ ಇಲ್ವಲ್ಲ ಅಂತ. ಸೊ ಥ್ಯಾಂಕ್ ಯು, ನೀವೆಲ್ಲರೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಸಿನಿಮಾ 25 ಡೇಸ್ ಕಂಪ್ಲೀಟ್ ಮಾಡಿದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಸೊ ನಾನು ಫಸ್ಟು ಥ್ಯಾಂಕ್ಸ್ ಮಾಡಬೇಕಾಗಿರೋದು ರಾಘು ಮಾಮಗೆ. ಅವ್ರು ಕನ್ಸಿಡರ್ ಮಾಡಿದ್ರಲ್ಲ ನಾನು ಈ ಪಾತ್ರ ಮಾಡ್ಬೋದಂತ. ಸೊ ಥ್ಯಾಂಕ್ಸ್ ಮಾಮ. ನಿಮ್ಮಿಂದ ನನಗೆ ಅಮೇಝಿಂಗ್ ಡೈರೆಕ್ಟ್ರು, ಒಬ್ಬರು ಅಮೇಝಿಂಗ್ ಪ್ರೊಡ್ಯೂಸರ್ ಸಿಕ್ಕಿದ್ರು. ಸೊ ನಾನು ಗಂಗಾಧರ್ ಸರ್ ಬಗ್ಗೆ ಹಾಗೂ ಆನಂದ್ ಸರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಸೊ ಐ ಥಿಂಕ್ ಇವತ್ತು ಮಾತಾಡಲೇಬೇಕು ನಾನು. ಗಂಗಾಧರ್ ಸರ್ ಬಂದು ನನಗೆ ಒಬ್ಬರು ಡೈರೆಕ್ಟ್ರಿಗಿಂತ ಒಂದು ಒಳ್ಳೆ ಮೆಂಟರು, ಒಬ್ಬರು ಮೂದಿನ ಡೈರೆಕ್ಟರ್, ಐ ಥಿಂಕ್ ಫ್ರೆಂಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಫಸ್ಟ್ ಡೇ ಆಫ್ ವರ್ಕ್ಶಾಪಿಂದ ಹಿಡಿದು ಇವತ್ತಿನವರೆಗೂ ತುಂಬ ಹೇಳ್ಕೊಟ್ಟಿದ್ದಾರೆ ನನಗೆ. ಸೊ ಇದ್ದಿದ್ದು ನನಗೆ ಹೇಳ್ಬಿಡ್ತಾರೆ. ಸೊ ನಾನು ಏನಕ್ಕೆ ಸಾಕಷ್ಟು ಕಲಿಯೋಕ್ಕಾಯ್ತು ಅಂದರೆ ಅದು ಗಂಗಾಧರ್ ಸರ್. ಅವರೊಂಥರ ಓಪನ್ ಬುಕ್ ಥರ, ಏನು ಮುಚ್ಚುಮರೆ ಮಾಡಲ್ಲ, ಇರೋದು ನನಗೆ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ಬೀಯಿಂಗ್ ಆನೆಸ್ಟ್ ವಿತ್ ಮೀ. And Anand sir, I think is one of the most wonderful human being I've come across.
ಥಿಯೇಟ್ರ್ ವಿಸಿಟ್ಗೆಲ್ಲ ಹೋದಾಗ ಆಡಿಯನ್ಸ್ ಬಂದು ನನ್ನ ಮೇಲೆ ರಿವ್ಯೂ ಹೇಳ್ಬೇಕಾದ್ರೆ ನಾನು ಆನಂದ್ ಸರಲ್ಲಿ ಖುಷಿ ನೋಡ್ತಾ ಇದ್ದೆ, ಅವ್ರ ಮುಖದಲ್ಲಿ ಖುಷಿ ನೋಡ್ತಾ ಇದ್ದೆ. ಸೊ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಸೋ ಸ್ವೀಟ್ ಟು ಮೀ ಆ್ಯಂಡ್ ಟು ದ ಟು ದ ಹೋಲ್ ಟೀಮ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರಲಿ, ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಬಸವರಾಜ್ ಸರ್ ಒಂದು ದಿವಸನೂ ಬೇಜಾರಾಗಂಗೆ ಯಾವತ್ತೂ ನಡ್ಕೊಂಡಿಲ್ಲ ನನ್ನ ಜೊತೆ. ಆ್ಯಂಡ್ ನಮ್ಮ ರಾಜು ಸರ್ ಇದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ದ ಅಮೇಝಿಂಗ್ ಕೊರಿಯೋಗ್ರಫಿ ಸರ್. ಸೊ ಥ್ಯಾಂಕ್ಸ್ ಅಲಾಟ್, ಎಲ್ಲರೂ ಬಂದಿದ್ದಕ್ಕೂ ಥ್ಯಾಂಕ್ಸ್. ಜಸ್ಟ್ ಒಂದಂದರೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಹೋಲ್ ಟೀಮ್. ಯಾಕಂದರೆ ಶೂಟಿಂಗ್ ಟೈಮಲ್ಲಿ ಮಳೆ ಬಂದು ಕಾಡ್ತಾ ಇತ್ತು, ಆ ಟೈಮಲ್ಲಿನೂ ಸಹ. ಸೊ ಗಂಗಾಧರ್ ಹೇಳಿದ ಹಾಗೆ ಏನು ನಮ್ಮದು ಟೆಕ್ನಿಕಲ್ ಟೀಮ್ ಎಲ್ಲ ಏನು ಸಪೋರ್ಟ್ ಕೊಡ್ತು. ಸೊ ಇಟ್ ವಾಸ್ ಅಮೇಝಿಂಗ್. ಸೊ ಥ್ಯಾಂಕ್ ಯು. ಆಮೇಲೆ ಹೋಪ್ ಏನೋ ಬಾಕಿ ಏನು ಹೇಳೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ಹೊಸಬ ಆ್ಯಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಸೊ ಅವರು ನಮ್ಮ ಹಿಂದೆನೂ ನಿಂತು ಆಮೇಲೆ ಮುಂದೆನೂ ನಿಂತು ಒಂದು ಗೈಡ್ ಮಾಡಿ ಇದನ್ನು ಎಸ್ಪೆಷಲಿ ಶೂಟಿಂಗಲ್ಲಿ ತುಂಬ ಅವರಿಂದ ನಮಗೆ ಇದು ಆಯಿತು. ಮೊಮೆಂಟೋಸ್ ಎಲ್ಲ ಶೇರ್ ಮಾಡೋದಿದೆ, ಎಲ್ಲರಿಗೂ ಕಾಣಿಕೆ ಕೊಡೋದಿದೆ, ನೆನಪಿನ ಕಾಣಿಕೆ ಕೊಡೋದಿದೆ. ಏನಾದರೂ ಕ್ವಶನ್ಸ್ ಇದ್ದರೆ ಎಲ್ಲ ಟೀಮ್ ಇಲ್ಲಿದ್ದೀವಿ. ಸೊ ಏನಾದರೂ ಕೇಳೋದಿದ್ರೆ ಕೇಳಿ, ಇಲ್ಲ ಅಂದರೆ ನಾವು ನೆನಪಿನ ಕಾಣಿಕೆ ಕೊಡಲಿಕ್ಕೆ ಮುಂದಿನ ಇದಕ್ಕೆ ಹೋಗ್ತೀವಿ ನಾವು. ಮುಂದೆ ಯಾರು ಓಡಾಡಬೇಡ ಪ್ಲೀಸ್.